ತಾಂತ್ರಿಕ ದೋಷದಿಂದ ಕೆಟ್ಟು ನಿಂತಿದ್ದ ಮೆಟ್ರೋ ಪುನಃ ಸಂಚಾರವನ್ನ ಆರಂಭ ಮಾಡಿದೆ. ತಾಂತ್ರಿಕ ದೋಷವನ್ನ ಮೆಟ್ರೋ ಅಧಿಕಾರಿಗಳು ಸರಿಪಡಿಸಿದ್ದಾರೆ. ಸಿಬ್ಬಂದಿ ವರ್ಗ ಸರಿಪಡಿಸಿರೋ ಪರಿಣಾಮ ಈಗ ರೀಸ್ಟಾರ್ಟ್ ಆಗಿದೆ ಮೆಟ್ರೋ. ಪೀಣ್ಯ ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ಕೆಟ್ಟು ನಿಂತಿತ್ತು. ಹೀಗಾಗಿ ಪ್ರಯಾಣಿಕರಿಗೆ ದೊಡ್ಡ ಪರದಾಟ ಕೂಡ ಅಲ್ಲಾಗಿತ್ತು. ಮೆಟ್ರೋ ಸ್ಥಗಿತದಿಂದ ಬಹಳಷ್ಟು ಪ್ರಾಬ್ಲಮ್ ಅನ್ನ ಪೀಕ್ ಟೈಮ್ ಅಲ್ಲೇನೆ ಜನ ಅನುಭವಿಸಿದ್ರು. ಸದ್ಯ ಎಂದಿನಂತೆ ನಮ್ಮ ಮೆಟ್ರೋ ಓಡಾಟ ಶುರುವಾಗಿದೆ. ಮೆಟ್ರೋ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡೆನ್ಸಿ ಇತ್ತು. ಬಟ್ ಇವತ್ತು ಟೆಕ್ನಿಕಲ್ ರೀಸನ್ನ ಕಾರಣದಿಂದ ಮೆಟ್ರೋ ಸ್ಟಾಪ್ ಆಯಿತು. ಇದರ ಪರಿಣಾಮ ಬಹಳಷ್ಟು ಜನ ಪ್ರಾಬ್ಲಮನ್ನು ಫೇಸ್ ಮಾಡಿದ್ರು, ಪರದಾಡಿದ್ರು. ಆಫೀಸ್ಗಳಿಗೆ ಹೋಗೋರು, ಕಾಲೇಜುಗಳಿಗೆ ಹೋಗೋರು ದೊಡ್ಡ ಪ್ರಮಾಣದಲ್ಲಿ ಇತ್ತೀಚೆಗೆ BMTC ಬಸ್ಗಿಂತ ಹೆಚ್ಚು ಡಿಪೆಂಡ್ ಆಗಿರೋದೇ ಮೆಟ್ರೋ ಮೇಲೆ. ಸೊ ಈಗ ಮತ್ತೆ ರೀಸ್ಟಾರ್ಟ್ ಆಗಿದೆ ಅನ್ನೋದು ಸಮಾಧಾನದ ವಿಚಾರ. ಮತ್ತೆ ಎಲ್ಲಾದರೂ ಕೆಟ್ಟು ನಿಲ್ಲುತ್ತಾ ಅನ್ನೋ ಭಯ ಕೂಡ ಒಂದು ಕಡೆಗೆ ಪ್ರಯಾಣಿಕರಿಗಿದೆ. ಮೆಟ್ರೋ ಸಂಚಾರದಲ್ಲಿ ಇವತ್ತು ಸಹ ಕೆಲಕಾಲ ವ್ಯತ್ಯಯ ಉಂಟಾಗಿತ್ತು. ಗ್ರೀನ್ ಲೈನಲ್ಲಿ ಮೊದಲ ಬಾರಿಗೆ ಈ ಥರದ ಸಮಸ್ಯೆ ಕಂಡು ಬಂದಿದ್ದು, ಕಮ್ಯುನಿಕೇಷನ್ ವಿಚಾರದಕ್ಕಾಗಿ ಏನು ಮೆಟ್ರೋ ಸಂಚಾರವನ್ನು ಸ್ಥಗಿತ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿಯನ್ನು BMRCL ಅಧಿಕಾರಿಗಳು ನೀಡ್ತಾ ಇದ್ರು. ಅಂದರೆ ಪೀಣ್ಯ ಬಳಿ ಕಮ್ಯುನಿಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಸಮಸ್ಯೆ ಆಗಿತ್ತು. ಅದರಿಂದಾಗಿ ಮೆಟ್ರೋ ಸಂಚಾರ ಕೆಲಕಾಲ ಸ್ಥಗಿತ ಆಗಿತ್ತು. ಕೂಡಲೇ ನಾವು ಕೆಲಸವನ್ನು ಮಾಡಿದ್ದೀವಿ. ಅದು ಏನು ಸಮಸ್ಯೆ ಆಗಿತ್ತು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಲಾಗಿದೆ. ಈಗ ಎಂದಿನಂತೆ ಸಂಚಾರ ಆರಂಭ ಆಗಿದೆ. ಸಂಚಾರ ಈಗ ಪುನರ್ ಆರಂಭ ಆಗಿರುವಂಥ ಹಿನ್ನೆಲೆಯಲ್ಲಿ BMRCL ಅವರು ಕೂಡ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು, ಮಾಧ್ಯಮ ಪ್ರಕಟಣೆಯನ್ನು ಈಗ ಶುರು ಮಾಡಲಾಗಿದೆ ಸಂಚಾರವನ್ನು ಅಂತ. ಅಂದರೆ ಕ್ವಿಕ್ಕಾಗಿ ಈ ಸಮಸ್ಯೆಯನ್ನು, ಅಂದರೆ ಇದು ಪೀಕ್ ಅವರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಓಡಾಡ್ತಾರೆ. ಅದರಿಂದಾಗಿ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ನಾವು ಕೂಡ ಶ್ರಮ ವಹಿಸಿದ್ವಿ. ಬೇಗ ಅದನ್ನು ಏನು ಸಮಸ್ಯೆ ಆಗಿದೆ ಜೊತೆಗೆ ಆ ಪರಿಹಾರವನ್ನು ಕೂಡ ನಾವು ಕಂಡುಕೊಂಡ್ವಿ. ಅದರಿಂದಾಗಿ ಈಗ ಕೂಡಲೇ ನಾವು ಮೆಟ್ರೋ ಸಂಚಾರ ಏನಿದೆ ಅದನ್ನು ಪುನರ್ ಆರಂಭ ಮಾಡಿದ್ದೀವಿ. ಪ್ರಯಾಣಿಕರಿಗೆ ತೊಂದರೆ ಆಗಿದ್ದಕ್ಕೆ ವಿಷಾದಿಸ್ತೀವಿ ಅನ್ನುವಂಥ ಮಾತನ್ನು, ಪ್ರಕಟಣೆಯನ್ನು BMRCL ಹೊರಡಿಸಿರುವಂಥದ್ದು. ಒಟ್ಟಾರೆ ಈಗ ಕೆಲಕಾಲ ಅಂದರೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಯ ಒಳಗಾಗಿ ಏನು ಕಮ್ಯುನಿಕೇಷನ್ ಸಮಸ್ಯೆ ಆಗಿತ್ತು BMRCL ಅಲ್ಲಿ, ಆ ಸಮಸ್ಯೆ ಈಗ ಬಗೆಹರಿದಿದೆ. ಈಗ ಸಂಚಾರ ಅಂದರೆ ನಾಗಸಂದ್ರದಿಂದಲೂ ಕೂಡ ಸಂಚಾರ, ಅಂದರೆ ಸಿಲ್ಕ್ ಸಿಟಿ ಏನಿದೆ ಅಲ್ಲಿವರೆಗೂ ಕೂಡ ಸಂಚಾರ ಆರಂಭ ಆಗಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅನ್ನುವಂಥ ಮಾಹಿತಿಯನ್ನು BMRCL ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಮೆಟ್ರೋ ಮತ್ತೆ ರೀಸ್ಟಾರ್ಟ್ ಆಗಿದೆ. ಹೀಗಾಗಿ ಪ್ರಯಾಣಿಕರು ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಗ್ರೀನ್ ಲೈನಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಪ್ರಯಾಣಿಕರು ಕೂಡ ಬೆಳಗ್ಗೆಯಿಂದ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರು. ಈಗ ಆ ಸಮಸ್ಯೆಯನ್ನ ರೆಕ್ಟಿಫೈ ಮಾಡಿದ್ದಾರೆ ಅಧಿಕಾರಿಗಳು. ಹೀಗಾಗಿ ಪ್ರಯಾಣಿಕರ ಹಾದಿ ಸುಗಮ ಆಗಿದೆ.